ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತೊಂದು ಸ್ವಲ್ಪ ಚೆನ್ನಾಗಿಲ್ಲ. ಯಾಕೆಂದರೆ ನನಗೆ ಹಲ್ಲು ಊದ್ಕೊಂಡಿದೆ, ಉಳ್ಕಲ್ಲು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಹತ್ರಕ್ಕೆ ಬಂದು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಏನಾಗಿದೆ ಅಂದರೆ ನೋಡಿ, ಒಳಗಡೆ ಹಲ್ಲು ಇಲ್ಲಿ ಒಂದೇ ಒಂದು ಚೂರಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ನೋಡಿದ್ರೆ ಫ್ರೆಂಡ್ಸ್, ಇದು ಊತ ಬಂದಿದೆ. ನೈಟೆಲ್ಲ ಊತ ಬಂದಿತ್ತು ಫ್ರೆಂಡ್ಸ್. ಬೆಳಗ್ಗೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, 10 ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗಿ ಇವಾಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆದರೆ ನನಗೆ ಪೇಯ್ನ್ ಇಲ್ಲ. ಈ ಥರ ಹಲ್ಲು ಊದ್ಕೊಂಡಿದೆ. ಹಾಗಾಗಿ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹೇಮ ಕನ್ನಡ ವಿಲಾಗ್ 07 ಚಾನಲ್ನ ಯಾರಾದರೂ ಇದೆ ಫಸ್ಟ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲರೂ ನಾವು ಒಂದೇ ಸಮ ಚೆನ್ನಾಗಿರೋಕ್ಕಾಗಲ್ಲ. ಎಲ್ರಿಗೂ ಒಂದೊಂದು ದಿವಸ ಒಂದೊಂದು ಥರ ಏನಾದರೂ ಹಾಗೆ ಆಗುತ್ತೆ. ನಾವು ಹಿಂಗೆ ಚೆನ್ನಾಗಿರ್ತೀವಿ, ಇದೇ ಥರ ಇರ್ತೀವಿ ಅಂತ ನಾವು ಯಾರೂ ಹೇಳ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ನೀವಾಗಿರ್ಬೋದು, ನಾವಾಗಿರ್ಬೋದು. ಹಂಗಾಗಿ ಫ್ರೆಂಡ್ಸ್, ನಾನು ಇವತ್ತು ವೀಡಿಯೋನ ಒಳಗಡೆನೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಆಚೆಗೆ ತುಂಬ ಗಾಳಿನಿದೆ. ನನಗೆ ಅಲ್ಲೂ ಸ್ವಲ್ಪ ಊದ್ಕೊಂಡಿದ್ರೆ, ಅಲ್ಲೂ ಅಂದರೆ ಫ್ರೆಂಡ್ಸ್ ನನಗೆ ಇಲ್ಲಿ ಲಾಸ್ಟಲ್ಲಿ ಒಂದೇ ಒಂದು ಚೂರಿದೆ, ಅದು ಮುರಿದೋಗಿದೆ, ಏನೂ ಇಲ್ಲ. ಆದರೆ ಯಾಕೆ ಈ ಥರ ಆಗಿದೆ ಅಂತ ಹೋದರೆ ಫ್ರೆಂಡ್ಸ್, ನಂದು ಒಂದು ಹಲ್ಕೆ ಕ್ಯಾಪು ಆವಾಗ ಉಳ್ಕಲ್ಲಾದಾಗ ರೂಟ್ ಕೆನಾಲ್ ಮಾಡಿ ಒಂದು ಚಿಕ್ಕದು ಕ್ಯಾಪ್ ಹಾಕಿದ್ದಾರೆ. ಆಮೇಲೆ ಫ್ರೆಂಡ್ಸ್, ನಾನು ನೈಟ್ ನೋಡ್ತೀನಿ, ಮಗ ಬೆಳಗ್ಗೆ ನೋಡಿದ್ರೆ ಫ್ರೆಂಡ್ಸ್ ಈ ಕಣ್ಣು ಮುಂದೆ ಏನೋ ಇಷ್ಟಪ್ಪ ಕೂತಿರೋ ಥರ ಕಾಣ್ತಾ ಇದೆ. ಆಮೇಲೆ ಫ್ರೆಂಡ್ಸ್, ಇವತ್ತು ಸಾಟರ್ಡೇ, ನಿಮಗೆ ಗೊತ್ತಲ್ಲ, ಇವತ್ತು ನನ್ನ ಮಗಳು ಉಪವಾಸನ ಒಂದು ಹಾಸನಲ್ಲಿ ಅವಳ ಫ್ರೆಂಡ್ದು ಒಂದು ಮದುವೆ ಇದೆ. ಅವರೇನೋ ಇವಾಗ ಬಟ್ಟೆ ತೆಗಿಯೋಕ್ಕೆ ಅಂತ ಬಂದಿದ್ದಾರೆ ಅಂದ್ಬಿಟ್ಟು ನನ್ನ ಮಗಳು ಇವತ್ತು ಫ್ರೆಂಡ್ಸ್ ಚಿಕ್ಕಪೇಟೆಗೆ ಹೋದ್ರು. ನಾನು ಫ್ರೆಂಡ್ಸ್ ಏನು ಮಾಡಿದ್ದೀನಿ, ಇವತ್ತು 8 ಗಂಟೆಗೆ ಎದ್ದಿದ್ದೀನಿ. 8 ಗಂಟೆಗೆ ಎದ್ದೆ, ಬಟ್ಟೆ ಏನು ವಾಶ್ ಮಾಡಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ಇದು ಬಗ್ಗಿದ್ರೆ ನನಗೆ ಅದ್ರ ಮುಂದೆ ಏನೋ ಒಂದು ಕಾಣಿಸೋ ರೀತಿ ಅಲ್ಲೂ ವಿಷಯ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಎಷ್ಟು ಪೇಯ್ನ್ ಇರುತ್ತೆ ಅಂತ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಎದ್ದು ಮತ್ತೆ 10 o'clock ತನಕ ಮಲ್ಕೊಂಡೆ. ನಾಷ್ಟ ತಂದು ಕೊಡ್ತೀನಿ ಇದು ನನ್ನ ಮಗಳು. ನಾನೇ ಬೇಡ ಅಂದೆ. ಯಾಕೆಂದರೆ ಫ್ರೆಂಡ್ಸ್, ಈ ಹೋಟ್ಲು ನಾಷ್ಟ ತಿಂದ್ರೂ ಹೊಟ್ಟೆ ತುಂಬಲ್ಲ ಸರಿಯಾಗಿ, ನನಗದೇನೂ ಸೆಟ್ ಆಗೋಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವಳು ಉಪವಾಸ ಇನ್ನು ಹೆಂಗೂ ಚಿಕ್ಕಪೇಟೆಗೆ ಹೋದಲ್ಲ, ಅಲ್ಲೇ ಇನ್ನು ಅವರು ಅವ್ರ ಫ್ರೆಂಡ್ಸು ಎಲ್ಲರೂ ಮಧ್ಯಾಹ್ನ ಊಟ ಮಾಡ್ತಿದ್ದಾರೆ. ಅವರು ನಮ್ಮೂರು ಬಂದು ಹಾಸನದ ಹತ್ರ ಹೊಳೆ ನರಸೀಪುರ ಫ್ರೆಂಡ್ಸ್, ಅಲ್ಲಿಂದ ಬಂದಿದ್ದಾರೆ. ಈಗ ಅವರು 10 ಗಂಟೆ ಒಂದು 10:30ಗೆ ಅವರು ರೀಚ್ ಆಗ್ತಾರಲ್ಲ, ಅದಕ್ಕೆ ನನ್ನ ಮಗಳು ಒಂದು 10 ಕಾಲಂಗೆ ಹೋದ್ಲು ಇಲ್ಲಿಂದನೇ, ನಮ್ಮ ಮನೆ ಹತ್ರದಿಂದ. ಆಮೇಲೆ ಫ್ರೆಂಡ್ಸ್, ಈಗ ಅಲ್ಲಿ ಹೋಗಿ ಅವರೇನೋ ಬಟ್ಟೆ ಮತ್ತು ಲೆಹಂಗ ಎಲ್ಲ ಏನೋ ಸೆಲೆಕ್ಟ್ ಮಾಡಬೇಕಂತೆ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಮದುವೆ ಅಂದರೆ ಎಷ್ಟು ಬಟ್ಟೆ ತೆಗೆದ್ರೂ ಗೊತ್ತಾಗಲ್ಲ ಟೈಮು, ಮತ್ತು ಎಷ್ಟು ಬಟ್ಟೆ ತೆಗೆದ್ರೂ ಸಾಕಾಗಲ್ಲ, ಶಾಪಿಂಗ್ ಮಾಡಿದ್ರೂ ಸಾಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್, ಅವರು ಇವಾಗ ಬಟ್ಟೆ ತೆಗಿಯಕ್ಕೆ ಬಂದಿದ್ದಾರೆ. ನನ್ನ ಮಗಳು ಬೆಳಗ್ಗೆ ಒಂದು 10 ಗಂಟೆ ಹಂಗೆ ಹೋದ್ರು ಫ್ರೆಂಡ್ಸ್. ಅವಳು ಉಪವಾಸ ಅಲ್ವಾ, ಹಂಗಾಗಿ ನಾನು ಅವಲಕ್ಕಿ ಇತ್ತು, ಸ್ವಲ್ಪ ಅವಲಕ್ಕಿನ ನೆನೆಸಿ ಉಪ್ಪಿಟ್ಟು ಮಾಡಿ, ಬಸ್ಸಾರು ಇತ್ತು ಸ್ವಲ್ಪ, ಅದಕ್ಕೆ ನಾನು ರೈಸ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ನಿನ್ನೆ ರಾತ್ರಿ ಬರುವಾಗ ಪಪ್ಪಾಯ ಏನೂ ತರಲಿಲ್ಲ. ನಾನಿವತ್ತು ಜ್ಯೂಸು, ದಾಳಿಂಬೆ ಮತ್ತು ಮೋಸಂಬಿ ಇತ್ತು. ಇನ್ನೂ ಒಂದು 4 ದಿವಸ ಅದೇ ಆಗುತ್ತೆ ಫ್ರೆಂಡ್ಸ್. ಇನ್ನು ಪೈನಾಪಲ್ ಸ್ವಲ್ಪ ಐತೆ, ಅದನ್ನು ಮಾಡಲಿಲ್ಲ. ಆ ಜ್ಯೂಸ್ ಮಾಡ್ಕೊಂಡು ಕುಂತು ಸ್ವಲ್ಪ ಅದನ್ನೇ ಅವಲಕ್ಕಿ ಚಿತ್ರಾನ್ನ ಮಾಡಿ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಬಟ್ಟೆ ಇವತ್ತು ವಾಶ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನನಗೆ ಇದು ಊತ ಬಂದಿದ್ದಲ್ಲ, ಬಗ್ಗಿದ್ರೆ ಏನೋ ಒಂಥರ ಪೇಯ್ನ್ ಆಗ್ತಾಯಿತ್ತು. ಆಮೇಲೆ ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಬ್ರೆಡ್ಡು ಕಾಫಿ ತಿಂದು ಟ್ಯಾಬ್ಲೆಟ್ನ ತೊಗೊಬಿಟ್ಟೆ. ನಾನು ಎದ್ದಿದ್ದು ಲೇಟು ಇವತ್ತು. ಇವತ್ತು ಸಾಟರ್ಡೆ ನನ್ನ ಮಗಳೇ ದೀಪ ಎಲ್ಲ ಅಂಟಿಸಿದ್ದು. ನಾವು ಫ್ರೆಂಡ್ಸ್ ಫ್ರೈಡೇನೇ ಕಳಸ ಎಲ್ಲ ತೆಗ್ದಿದ್ದೀನಿ. ಮಾಮೂಲಿ ಡೈಲಿ ಹೂವು ಬಾಡಿದ್ರೆ ತೆಗಿತೀನಿ. ಹೂವು ಏನಾದ್ರು ಚೆನ್ನಾಗಿದೆ ಫ್ರೆಂಡ್ಸ್, ನಾನೇನು ತೆಗಿಯೋಕೆ ಹೋಗಲ್ಲ. ಯಾಕೆ ಸುಮ್ಮನೆ ಹೇಳಬೇಕು. ಒಂದೊಂದ್ಸರಿ ಬಾರಿಗೊಂಡು ಹೂವು ಇರುತ್ತಲ್ಲ ಫ್ರೆಂಡ್ಸ್, ಅದು 3 days ಆದರೂ ಬಾಡಲ್ಲ, ನಿಮಗೆ ಗೊತ್ತಿರೋದೆ ಶಾವಂತಿಗೆ ಹೂವು. ಹಾಗಾಗಿ ಫ್ರೆಂಡ್ಸ್, ನಾನು ಜ್ಯೂಸು ಇವತ್ತು ಆ ಜ್ಯೂಸ್ ಮಾಡಿ ಕುಡಿದೆ. ಇನ್ನು ಬಟ್ಟೆ ವಾಶ್ ಮಾಡಲಿಲ್ಲ, ಪಾತ್ರೆ ಇತ್ತು ಸ್ವಲ್ಪ ತೊಳೆದು. ಈಗ ನಾನು ಆಲ್ರೆಡಿ ಕೆಲಸಕ್ಕೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಕಾಲ ಹೊರದ್ರೆ ನಾನು ಕೆಲಸಕ್ಕೆ ಹೋಗೋ ಟೈಮ್ ಆಯಿತು. ನಾನು ನಾಷ್ಟ ತಿಂದಾಗಲೂ ಇವತ್ತು 11 o'clock. ಹಂಗಾಗಿ ಫ್ರೆಂಡ್ಸ್, ಈಗ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಹಾಸ್ಪಿಟ್ಲಿಗೆ ಬೆಳಗ್ಗೆನೇ ಹೋಗಿದೆ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಹಾಸ್ಪಿಟ್ಲ್ ಐತಿ, ಬಸ್ ಸ್ಟಾಪಲ್ಲಿ. ಅವ್ರೇನು ಹೇಳಿದ್ರು, ಇದು ಏನೂ ಪ್ರಾಬ್ಲಮ್ ಇಲ್ಲ, ಒಳಗಡೆ ಏನು ಇನ್ಫೆಕ್ಷನ್ ಆಗಿಲ್ಲ, ಏನೂ ಟೆನ್ಷನ್ ಮಾಡೋದು, ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು. ಆಮೇಲೆ ಫ್ರೆಂಡ್ಸ್, ನನ್ನ ಹತ್ರನೂ ಪೇಯ್ನ್ದು ಒಂದು ಮಾತ್ರೆ ಇತ್ತು. ಆವಾಗ ತಗೊಂಡ ಮೇಲೆ ಫ್ರೆಂಡ್ಸ್, ನನಗೆ ಇದು ಅಮೃತಾಂಜನ ಹಚ್ತಾ ಇದ್ದೀನಿ. ಆಮೇಲೆ ಹಾಟ್ ವಾಟರ್ ಹಾಕೊಂಡಿದ್ದೀನಿ. ಅವರು ಬಾಯಿಗೆ ಬ್ಲೂ ಕಲರ್ ಒಂದು ಇದು ಕೊಟ್ಟಿದ್ದಾರೆ, ಇಷ್ಟದ ಬಾಯಲ್ಲಿ ಈ ಥರ ಗಾಗಲ್ಸ್ ಮಾಡಿ ಮುಗಿಯೋ ಥರ ಫ್ರೆಂಡ್ಸ್, ಅದನ್ನು ಮಾಡಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಹನುಮ ಜಯಂತಿ. ಇದು ಬೆಂಗಳೂರು ಕರ್ಗ ಅಂತ ನಮ್ಮ ಓನರು ಹುಡುಗ ಬಂದು ಪ್ರಸಾದ ಏನಂತ ಕೊಟ್ಟಿದ್ದೆ, ಅದನ್ನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಎಲ್ಲ ಪ್ರಸಾದನೂ ಮಾಡಿ ನೀಟಾಗಿ ಜೋಡಿಸಿ ಕೊಟ್ಟಿದ್ದಾರೆ. ಆವಾಗಲೇ ಕರೆದ್ರು, ನನಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ಇನ್ನೇನು ಫ್ರೆಂಡ್ಸ್, ನಾನು ಮನೆ ಕಸ ಅಷ್ಟೇ ಗುಡಿಸಿ, ಆಲ್ರೆಡಿ ಮನೆ ಒರೆಸಿದ್ದು, ಮನೆ ಎಲ್ಲ ಕ್ಲೀನಾಗೇ ಇರುತ್ತೆ. ನಿಮಗೆ ಗೊತ್ತಲ್ಲ, ನಾನು ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಯಾವತ್ತಾದರೂ ಒಂದಿನ ಮಿಸ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ನಂದು ಕ್ಲೀನಿಂಗು. ಇಲ್ಲ ಅಂದರೆ ನಾನು ಫ್ರೆಂಡ್ಸ್ ಡೈಲಿ ಮನೆ ಯಾವಾಗಲೂ ನನಗೆ ಕ್ಲೀನಾಗಿ ಇರಬೇಕು. ಪ್ಯಾಸೇಜು ಬರೀ ಕಸ ಗುಡಿಸ್ತೆ ಫ್ರೆಂಡ್ಸ್. ನಿನ್ನೆ ಎಲ್ಲ ವಾಶ್ ಮಾಡಿದೆ. ಡೈಲಿ ಏನು ವಾಶ್ ನಾನು ತೊಳೆಯೋಲ್ಲ, ಹಂಗೆ ಕಸ ಗುಡಿಸಿ ಮಾಪಾಕತ್ತೀನಿ ಫ್ರೆಂಡ್ಸ್. ಇವತ್ತು ಸಾಟರ್ಡೆ ಬಂದು ಫ್ರೆಂಡ್ಸು, ಈಗ ನನ್ನ ಮಗಳು ಚಿಕ್ಕಪೇಟೆಗೆ ಹೋಗಿದ್ರೆ, ಅವ್ರು ಬರೋದು ನಿಮಗೆ ಗೊತ್ತಲ್ಲ, ಏನಾದರೂ ಚಿಕ್ಕಪೇಟೆ ಶಾಪಿಂಗಿಗೆ ಹೆಣ್ಮಕ್ಳು ಹೋದರೆ ಸಂಜೆ ಆದರೂ ಆಗ್ಬೋದು, ರಾತ್ರಿ ಆದರೂ ಆಗ್ಬೋದು. ಹಂಗಾಗಿ ಫ್ರೆಂಡ್ಸ್, ಅವಳು ಚಿಕ್ಕಪೇಟೆಗೆ ಹೋಗಿದ್ದಾಳೆ ಇವತ್ತು.
ನಾನು ಸಾಕ್ಸ್ ತಗೊಂಡು ಒಂದು ಸೆಟ್ಟು ಅಂತೇಳಿ ನೀನು ಬಟ್ಟೆ ಇನ್ನೇನು ಅವತ್ತು ಹೋಗಿದ್ದು ಆವಾಗಲೇ ನಾನು ಬರ್ತಡೆ ಬಟ್ಟೆ ತಂದಿದ್ದಾಳೆ. ನಾವೇನು ಯಾವಾಗಲೂ ಶಾಪಿಂಗ್ ಹೋಗಲ್ಲ ಫ್ರೆಂಡ್ಸ್. ಚಿಕ್ಕಪೇಟೆಗೆ ಯಾವಾಗಾದರೂ ಒಂದು ವರ್ಷಕ್ಕೆ ಏನಾದರೂ ಬೇಕಾದರೆ ಅವಾಗೇನು ನಾನು ಹೋಗ್ತಾರಲ್ಲ ಫ್ರೆಂಡ್ಸ್. ಈಗ ಇನ್ನೇನು ಬಸವ ಜಯಂತಿ ಬಂತು, ನಮ್ಮದು ಲಿಂಗಾಯತರದ್ದು ಹಬ್ಬ, ಅದು ಮಾಮೂಲಿ. ಊರ ಕಡೆ ಅಂದರೆ ನಿಮಗೆ ಫ್ರೆಂಡ್ಸ್ ಗೊತ್ತು ಎಲ್ಲ ಹಬ್ಬ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದರೆ ನಾನು ಎಲ್ಲ ಹಬ್ಬನೂ ತಪ್ಪಿಸಲ್ಲ ಫ್ರೆಂಡ್ಸ್. ಊರಲ್ಲಿ ಯಾವ ಥರ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ. ಮಾವಿನ ಸೊಪ್ಪು ಕಟ್ಟೋದು, ಅಡುಗೆ ಏನಾದರೂ ಹಬ್ಬ ಮಾಡೋದು, ಮತ್ತು ಟೆಂಪಲ್ಗೆ ಹೋಗಿ ಬಂದು ನಾನು ಪಾಡೋದು, ನಾನು ಕೆಲಸಕ್ಕೆ ಹೋಗ್ತೀನಿ. ಇನ್ನು ಫ್ರೆಂಡ್ಸ್ ನಂದು ಇವತ್ತು ಕೆಲಸ ಇಷ್ಟೇ ಫ್ರೆಂಡ್ಸ್. ಇದು ಪೇಯ್ನ್ ಇದ್ದರೂ ಮಲ್ಕೊಬಿಡೋಣ ಅಂದ್ಕೊಂಡೆ. ಆಮೇಲೆ ಫ್ರೆಂಡ್ಸ್ ನಾವು ಸಡನ್ ಆಗಿ ರಜೆನೂ ಕೇಳೋಕ್ಕಾಗಲ್ಲ, ರಜೆನೂ ಹಾಕೋಕ್ಕಾಗಲ್ಲ. ಯಾಕೆಂದರೆ ಇವಾಗ ಸಾಟರ್ಡೆ ನಮಗೆ ಹಾಸ್ಪಿಟಲಿಗೆ ಪೇಷೆಂಟು ಜಾಸ್ತಿ ಇರ್ತಾರೆ ಅಂತ. ನಾನು ಫ್ರೆಂಡ್ಸ್ ಏನು ಅತಿಯಾಗಿ ಆಗಲಿಲ್ಲ ಅಂದ್ರೇ ಹೊರತು ಈ ಥರದಕ್ಕೆಲ್ಲ ನಾನು ಯಾವಾಗಲೂ ರಜೆ ತಗೊಳ್ಳಲ್ಲ ಫ್ರೆಂಡ್ಸ್. ಇವಾಗ ಅಂತಲ್ಲ, ನಾನು ಆಲ್ರೆಡಿ 18 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಯಾವಾಗಾದರೂ ನಾನು ಫ್ರೆಂಡ್ಸ್ ನನಗೆ ಆಗಲಿಲ್ಲ ಅಂದರೆ, ಅಕಸ್ಮಾತ್ ಎಲ್ಲಾದರೂ ಏನಾದರೂ ಜಾಸ್ತಿ ಕೆಲಸ ಇದ್ದಾಗ ಲೀವ್ ಹಾಕೋದ್ಬಿಟ್ರೆ ನಾನೇನು ಅಂತ ಜಾಸ್ತಿ ಲೀವ್ಗಳನ್ನ ಹಾಕಲ್ಲ ಫ್ರೆಂಡ್ಸ್. ನನಗೇನು ವೀಕ್ ಆಫ್ ಇರುತ್ತೆ ಅದರಲ್ಲೇ ನಂದು ಏನಾದರೂ ವರ್ಕ್ ಇದ್ದರೆ ಮಾಡ್ಕೊತೀನಿ. ಇನ್ನು ಫ್ರೆಂಡ್ಸ್ PF ತಂದು ನಂದು ನಿಮಗೆ ಗೊತ್ತು, ಅವಾಗ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ. ಅದೊಂದು ಫ್ರೆಂಡ್ಸ್ ನನಗೆ ದೊಡ್ಡ ತಲೆನೋವಾಗಿತ್ತು. ಈಗ ಫ್ರೆಂಡ್ಸ್ ಮೊನ್ನೆ 1 ವೀಕ್ ಆಯಿತು ಕ್ಲಿಯರ್ ಆಗಿ. 10 ಡೇಸ್ಗೊಂದು ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಇನ್ನೂ ಬರಲಿಲ್ಲ ಫ್ರೆಂಡ್ಸ್. ಮೆಸೇಜು ಬರುತ್ತಾ ನೋಡಬೇಕು. ಅದು ಬಂದರೆ ಫ್ರೆಂಡ್ಸ್ ನಾನು ನನ್ನ ಮನೆ ದೇವರಿಗೆ ಒಂದು ಅರ್ಕೆ ಒಪ್ಕೊಂಡಿದ್ದೀನಿ, ಅದನ್ನು ಮಾಡಿಸ್ಬೇಕು. ಆದರೆ ಅದನ್ನು ಮಿಸ್ ಮಾಡಲ್ಲ ಫ್ರೆಂಡ್ಸ್. ಮಾಡಿಸುವಾಗ ಮತ್ತು ನನ್ನ ಊರಿಗೆ ಹೋಗುವಾಗ, ನನ್ನ ತಂದೆ ತಾಯಿ ಮನೆಗೆ ಊರಿಗೆ ಹೋಗುವಾಗ ಅಲ್ಲಿ ಯಾವ ದೇವ್ರಿಗೆ ಮಾಡಿಸೋದಿಲ್ಲ ಫ್ರೆಂಡ್ಸ್. ನಿಮ್ಗೆ ಗೊತ್ತು ನನ್ನ ಫೇವ್ರೇಟ್ ಗಾಡ್ ಶಿವ ಅಂತ. ನಾನು ಶಿವ ಟೆಂಪಲ್ಗೆ ಮಾಡ್ಸೋಕ್ಕೆ ಅದಂತ ಒಪ್ಕೊಂಡಿರೋದು ನಾನು ಫ್ರೆಂಡ್ಸ್. ಫಸ್ಟು ಅಮೌಂಟ್ ಬರಲಿ, ಬಂದ ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೆ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡಿಲ್ಲ. ಸುಮ್ಮನೆ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ಕೈಯಲ್ಲಿ ಇಲ್ದಾಗ ನಾವೇನೋ ಹಂಗಾಗಿ ಫ್ರೆಂಡ್ಸ್ PF ದುಡ್ಡಲ್ಲಿ ನಾನು ಸ್ವಲ್ಪ ಅದೊಂದು ದೇವ್ರದ್ದು ಅರ್ಕೆ ಐತೆ. ಇನ್ನು ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕು ಫ್ರೆಂಡ್ಸ್. ಅದೊಂದು ಚಿಕ್ಕ ಅರ್ಕೆ ಐತೆ, ತೀರಿಸ್ಬೇಕು ಫ್ರೆಂಡ್ಸ್. ಅರ್ಕೆ 12 ವರ್ಷ ಅಂತಾರೆ. ನಮಗೆ ಯಾವಾಗ ಕೈ ನಮ್ಮದು ನಡೀತಾ ಇರುತ್ತೆ ಆವಾಗಲೇ ಅರ್ಕೆ ತೀರಿಸ್ಬಿಡ್ಬೇಕಲ್ಲ. ಅದೊಂದು ನಂದು ಇವಾಗ ಪೆಂಡಿಂಗ್ ಇದೆ ಫ್ರೆಂಡ್ಸ್. ಇನ್ನು ನಾಳೆ ನಂದು ಫ್ರೆಂಡ್ಸ್ ಕಂಟಿನ್ಯೂ ಡ್ಯೂಟಿ. ಯಾಕೆಂದರೆ ನಾಳೆ ಸಂಡೇ, ಸಂಡೇ ನಾನು ವೀಕ್ ಆಫಲ್ಲಿದ್ದೆ. ಈ ಸಂಡೇ ಬಂದು ನನ್ನ ಸುಪ್ರೇಜ್ ಇನ್ನೊಬ್ರು ತೆಗೆದ್ರೆ ನಾನು ನಾಳೆ ಒಂದು 8 ಗಂಟೆಗೆಲ್ಲ ಹೋಗ್ಬಿಡ್ಬೇಕು ಫ್ರೆಂಡ್ಸ್. ಅಷ್ಟು ಸಂಡೇ ಇದೆ. ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ, ರೈಸ್ ಮಾಡಿದೆ. ನನ್ನ ಮಗಳು ಆವಾಗಲೇ ಚಿಕ್ಕಪೇಟೆಗೆ ಹೋಗಾಯಿತು. ನಂದು ಫ್ರೆಂಡ್ಸ್ ಇಷ್ಟರಲ್ಲಿ ನಾನು ಬೇಗ ಎದ್ದಿದ್ರು 10 ಗಂಟೆಗೆ. ಇನ್ನು ಬಟ್ಟೆ ಒಂದು ವಾಶ್ ಮಾಡೋದು ಮಿಸ್ ಆಗೋಯ್ತು ಅಷ್ಟೇ ಫ್ರೆಂಡ್ಸ್. ಸ್ವಲ್ಪನೇ ಇತ್ತು, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಈ ಥರ ಬೆಳಗ್ಗೆ ಈ ಥರ ಇದು ರಾತ್ರಿಲೇ ಪೇಯ್ನ್ ಆಗ್ತಿದ್ದು. ನಾನು ರಾತ್ರಿನೇ ಸ್ವಲ್ಪ ಫ್ರೆಂಡ್ಸ್ ಇದಕ್ಕೆ ಉಪ್ಪು, ನಿಮಗೆ ಗೊತ್ತಿರುತ್ತೆ, ಕಲ್ಲುಪ್ಪನ್ನ ಹುರಿದು ಶಾಖ ಕೊಟ್ಟು ಸ್ವಲ್ಪ ನಾನೇನು ಮಾಡಿದೆ, ಸ್ವಲ್ಪನೇ ಅಲ್ವಾ ಅಂತ ಫ್ರೆಂಡ್ಸ್ ಅಮೃತಾಂಜನ ಹಚ್ಕೊಂಡು ನಾನು 11:30ಗೆ ಡ್ಯೂಟಿಯಿಂದ ಬಂದಲ್ಲ, ಆಗಲೇ ನನಗೆ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾಯಿತ್ತು. ಅದಕ್ಕೆ ಫ್ರೆಂಡ್ಸ್ ನಾನು ಅಲ್ಲೂ ಲಿಫ್ಟಿಗೆ ಕಣ್ಕಪ್ಪೆಲ್ಲ ಹಾಕಿದ್ದಾನೆ. ಅದನ್ನು ಬಂದು ನಾನು ಕೋಕೋನಟ್ ಆಯಿಲ್ ಇದನ್ನೆಲ್ಲ ರಿಮೂವ್ ಮಾಡಿ ನಾನು ಮುಖಕ್ಕೆ ಡೈಲಿ ಕೋಕೋನಟ್ ಆಯಿಲ್ ಹಚ್ಕೊತೀನಿ ಫ್ರೆಂಡ್ಸ್. ನೈಟಲ್ಲಿ ಯಾವಾಗಲೂ ಮಿಸ್ ಮಾಡೋಣ. ಇನ್ನು ಬೆಳಗ್ಗೆ ಎದ್ದು ಫ್ರೆಂಡ್ಸ್ ನಾನು ಅರಿಶಿಣ ಪುಡಿ ಮತ್ತು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕೊಂಡು ಒಂದು 5 ನಿಮಿಷ ಮುಖಕ್ಕೆ ಅದು ಬಿಟ್ಟರೆ ಫ್ರೆಂಡ್ಸ್ ನನ್ನ ಮುಖಕ್ಕೆ ನಾನು ಯಾವಾಗಲೂ ಫ್ರೆಂಡ್ಸ್ ಒಂದು ಫೇಸ್ ವಾಶು, ಪಾಂಡ್ಸ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಪಾಂಡ್ಸ್ ಪೌಡ್ರ್ ಯೂಸ್ ಮಾಡ್ತೀನಿ, ಫೇರ್ ಆ್ಯಂಡ್ ಲವ್ಲಿ. ಇದ್ರ ಬಿಟ್ಟು ಫ್ರೆಂಡ್ಸ್ ನಾನು ಯಾವುದಾದ್ರೂ ಒಂದು ಮೇಕಪ್ ಸೆಟ್ ಇರ್ಬೋದು, ಇದು ಐಬ್ರೋ ಒಂದೇ ಫ್ರೆಂಡ್ಸ್ ನಾನು ಯಾವಾಗಲೂ ಮಾಡೋದು. ನಾನು ಐಬ್ರೋ ಮಾಡಿಸೋ ಅಂಗಡಿನಲ್ಲಿ ಆ ಹುಡುಗಿರು ಹೇಳ್ತಾರೆ, ಆಂಟಿ ಒಂದು ಸಲ ಫೇಸ್ ವಾಶ್ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಬ್ಯೂಟಿ ಪಾರ್ಲರ್ಗೆ ಹೋದರೆ ಅದು ಮಾಡಿಸಿ ಇದು ಮಾಡಿಸಿ ಏನೇನೋ ಹೇಳ್ತಾರೆ. ಆದರೆ ನಾನು ಅದನ್ನು ಯಾವುದನ್ನು ಮಾಡಿಸಿಲ್ಲ ಫ್ರೆಂಡ್ಸ್. ಆಲ್ರೆಡಿ ಇಷ್ಟು ವರ್ಷ ಆಗೈತೆ, 38-39 ವರ್ಷಕ್ಕೆ ಬಂದಿದ್ದೆ ಫ್ರೆಂಡ್ಸ್. ನಾನು ಯಾವಾಗಲೂ ನಂದು ನ್ಯಾಚುರಲ್ಲೇ ಫ್ರೆಂಡ್ಸ್. ನಾನು ಈಗ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂತ ಏನಾದರೂ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಹಾಕಿ ಅದು ತಗೋಬೇಕು, ಇದು ತಗೊಂಡು ಮೇಕಪ್ ಮಾಡ್ಕೋಬೇಕು, ಯಾವುದೂ ಇಲ್ಲ ಫ್ರೆಂಡ್ಸ್. ನಾನು ರೆಡಿ ಆಗೋದೇ ಫಾಸ್ಟಾಗಿ 10 ನಿಮಿಷ ಫ್ರೆಂಡ್ಸ್ ಒಂದು ಸ್ಯಾರಿ ಹಾಕೋದು. ನಾನು ಯಾಕೆ ಫ್ರೆಂಡ್ಸ್ ಸ್ಯಾರಿಲಿ ನಾನು ವೀಡಿಯೋ ಮಾಡ್ತೀನಿ ಜಾಸ್ತಿ ಅಂತ ಅಂದರೆ, ನಂದು ಫುಲ್ ಸ್ಯಾರಿ ಇದೆಯಲ್ಲ, ಅಷ್ಟು ಸೀರೆ ಎಲ್ಲ ಖಾಲಿ ಆಗಿ ಅಂದ್ಬಿಟ್ಟು ನಾನು ಡ್ರೆಸ್ಸಲ್ಲಿ ಮಾಡೋದೇ ಇಲ್ಲ ಜಾಸ್ತಿ. ನಾನು ರೀಲ್ಸ್ನ ಜಾಸ್ತಿ ನಾನು ಬಂದು ಸ್ಯಾರಿನಲ್ಲೇ ಮಾಡೋದು. ಹಂಗಾಗಿ ಫ್ರೆಂಡ್ಸ್ ಇನ್ನು ಇವತ್ತಿನ ದಿನ ಸಾಟರ್ಡೆ ನಂದು ಈ ಥರ ಆಯಿತು. ಇನ್ನು ಫ್ರೆಂಡ್ಸ್ ಕೆಲಸಕ್ಕೆ ಹೋದ್ಮೇಲೆ ನಿಮಗೆ ಗೊತ್ತು, ಕೆಲಸದ ಹತ್ರ ಒಂದು ಏನಾದರೂ ಒಂದು ಆಗ್ಬೋದು ಹೋಗ್ಬೋದು. ಇನ್ನು ಕೆಲಸಕ್ಕೆ ಹೋದರೆ ಫ್ರೆಂಡ್ಸ್ ನಾನು ಫುಲ್ ಬ್ಯುಸಿ. ರಾತ್ರಿಯಿಂದ ನಾನು 11:30 10:30 ಡ್ಯೂಟಿ, ಮನೆಗೆ ಬರೋದು ನಾನು ಫ್ರೆಂಡ್ಸ್ 11:30 ಆಗುತ್ತೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನನ್ನ ಬ್ಲೌಸ್ ಎಲ್ಲನೂ ಸ್ಟಿಚ್ ಹಾಕಕ್ಕೆ ಕೊಟ್ಟಿದ್ದೆ ಅವ್ರಿಗೆ. ನಾನು ಸ್ವಲ್ಪ ಸಣ್ಣ ಆಗಿದೆ, 85ಇಂದ 72 ಆಗಿದ್ನಲ್ಲ. ಅವ್ರೇನು ಮಾಡಿದ್ದಾರೆ ಫ್ರೆಂಡ್ಸ್, ಒಂದು ಸ್ಟಿಚ್ ಹಾಕಿದರೆ 2 ಸ್ಟಿಚ್ ಆಗಿದ್ದಾರೆ. ಈಗೆಲ್ಲ ಬ್ಲೌಸನ್ನು ಫ್ರೆಂಡ್ಸ್ ನಾನು ಒಂದೊಂದು ಸ್ಟಿಚ್ನ ಬಿಚ್ಚಬೇಕು. ಇದನ್ನು ಇವಾಗ ಜಸ್ಟು ಬಿಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್. ಬಿಚ್ಚಿ ನಾನು ಇವಾಗ ವೇರ್ ಮಾಡಿದ್ದೀನಿ. ಆ ಥರ ಆಯಿತು. ಯಾವಾಗಾದರೂ ಟೈಮ್ ಇದ್ದಾಗ ಬಿಚ್ಕೊಳ್ಳೋಣ ಬಿಡಿ ಫ್ರೆಂಡ್ಸ್, ಏನು ಅರ್ಜೆಂಟ್ ಏನಿಲ್ಲ. ಇನ್ನಿದು ಮಾಮೂಲಿ ಓಲ್ಡ್ದು ಒಂದು ಲಾಂಗ್ ಸರ ಇತ್ತು, ಅದನ್ನೇ ಹಾಕೊಂಡಿದ್ದೀನಿ. ಇವತ್ತಿನ ದಿನ ಫ್ರೆಂಡ್ಸ್ ನಂದು ಸಾಟರ್ಡೆ ಈ ಥರ ಆಯಿತು. ಆಮೇಲೆ ಹನುಮಾನ್ ಚಾಲೀಸು ಓದಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಅದೇನೋ 5 ನಿಮಿಷ ಓದ್ತೀನಿ. ಆಂಜನೇಯ ಅಲ್ಲಿ ನಾನು ಹೋಗೋ ರೋಡಲ್ಲಿ ಒಂದೈತೆ, ಅಲ್ಲೇ ಹೋಗುವಾಗ ಕೈ ಮುಗಿದ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ನಾನು ಸೋಮವಾರ ಬಂದು ಶಿವನ ಟೆಂಪಲ್ಗೆ, ಶನಿವಾರ ಯಾವಾಗಾದರೂ ಶನಿಮ ದೇವ್ರಿಗೆ ಹೋಗ್ತೀನಿ, ಇಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ವಾರ ಮಿಸ್ ಆಗದೆ ನನಗಂತೂ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತು, ಕೆಲಸ ಮಾಡೋರು ಪಾಡು, ಕೆಲಸ ಮಾಡೋರು ನೀವಾಗಿರ್ಬೋದು ನಾವಾಗಿರ್ಬೋದು ಫ್ರೆಂಡ್ಸ್, ಯಾರೋ ಒಂದನ್ನು ನಾವು ಬಿಡ್ದಂಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ.
ಹಾಗಾಗಿ ಫ್ರೆಂಡ್ಸ್ ನನ್ನ ಇವತ್ತಿನ ರೋಟೀನು ಇಷ್ಟ ಆಗಿತ್ತು. ಇನ್ನೇನೆಲ್ಲ ಕೆಲಸ ನಂದು ಆಯಿತು ಫ್ರೆಂಡ್ಸ್. ನನ್ನ ವೀಡಿಯೋನ ಇದೇ ಫಸ್ಟ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.